ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವೆಜ್ ತಿಂದು ತುಂಬ ಬೋರ್ ಆಗಿದೆ. ಸೊ ಹಾಗಾಗಿ ನಾನ್ ವೆಜ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಇವತ್ತು ಬಂದಿದ್ದೀನಿ. ಇವತ್ತು ನಮ್ಮ ಮೆನ್ಯೂ ಐಟಮ್ಸ್ ಬಂದು ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಹಾಗೂ ಚಿಕನ್ ಕಬಾಬ್. ಸೊ ಹೇಗೆ ಮಾಡೋದು ಅಂತ ನೋಡೋಣ ಒಂದೊಂದಾಗಿ. ಸೊ ಮೊದಲಿಗೆ ನಾನು ಕಬಾಬ್ ಹೇಗೆ ಮಾಡೋದು ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ, ಉಪ್ಪು, ಕಬಾಬ್ ಪೌಡರ್, ಸ್ವಲ್ಪ ಚಿಕನ್ ಮಸಾಲ, ಹಾಗೆ ಗರಂ ಮಸಾಲ ಮತ್ತು ಧನಿಯಾ ಪುಡಿನ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಎನ್ಹ್ಯಾನ್ಸ್ಫುಲ್ ಆಗಿರುತ್ತೆ. ಹಾಗೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಉದುರಿಸ್ಕೊಂಡು ಅದನ್ನು ಕಲಸಿಟ್ಕೊಂಡು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗಲಿ ಅಂತ ಕ್ಲೋಸ್ ಮಾಡಿ ಇಡ್ತಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಎಲ್ಲ ರೆಸಿಪೀಸ್ನು ಹೇಗೆ ಮಾಡೋದು ನಿಮ್ಮ ಹತ್ರ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಅನ್ನೋದನ್ನು ನಾವು ನೋಡೋಣ. ಸೊ ಈಗ ಪ್ರಿಪೇರ್ ಮಾಡ್ಕೊಬೇಕಾಗಿರೋದು ನಾವು ಚಿಕನ್ ಬಿರಿಯಾನಿ. ಸೊ ನಮಗೆ ಪುದೀನ, ಕೊತ್ತಂಬರಿ ಅನ್ನೋದು ಎಲ್ಲ ಡಿಶಸ್ಸಲ್ಲೂ ಮ್ಯಾಂಡೇಟ್ರಿ. ಸೊ ಅದನ್ನು ಯೂಸ್ ಮಾಡ್ತೀವಿ. ಈಗ ಒಂದು ಕಡೆ ಚಿಕನ್ ಬಿರಿಯಾನಿ ಪ್ರಿಪೇರ್ ಮಾಡೋದಕ್ಕೆ ಕುಕ್ಕರ್, ಹಾಗೆ ಚಿಕನ್ ಫ್ರೈ ಪ್ರಿಪೇರ್ ಮಾಡೋದಕ್ಕೆ ಬಾಣಲಿನ ಒಂದು ಕಡೆ ಇಕ್ಕಿದ್ದೀನಿ. ಈಗ ಎರಡು ಸ್ವಲ್ಪ ಬಿಸಿ ಬಂದಾದಮೇಲೆ ನೀರೆಲ್ಲ ಇಮ್ರಿದಾದ್ಮೇಲೆ ಸ್ವಲ್ಪ ಎಣ್ಣೆನ ಅದಕ್ಕೆ ಬಿಟ್ಟೆ. ಸೊ ಇವಾಗ ನಮಗೆ ಬೇಕಾಗಿರುವಂಥ ಐಟಮ್ಸ್ ಬಂದು ಈರುಳ್ಳಿ, ಕಸ್ತೂರಿ ಮೇಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಾಪ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊ, ಹಾಗೆ ಕೊತ್ತಂಬರಿ ಮತ್ತು ಪುದೀನ, ಸ್ವಲ್ಪ ಮಟ್ಟಿಗೆ ಮೊಸರು. ಸೊ ಇದೆಲ್ಲ ಇಂಗ್ರೀಡಿಯೆಂಟ್ಸು ನಮಗೆ ಬೇಕಾಗಿರುವಂಥದ್ದು. ಈಗ ಚಿಕನ್ ಬಿರಿಯಾನಿ ಕುಕ್ಕರ್ಗೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ. ಹಾಗೆ ಫ್ರೈಗೆ ಕೂಡ ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈ ಈರುಳ್ಳಿನ ಹಾಕಿದಾದ್ಮೇಲೆ ಬ್ರೌನಿಷ್ ಕಲರ್ ಬರೋವರೆಗೂ ನೀವು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ನೀಟಾಗಿ ಬ್ರೌನಿಷ್ ಕಲರ್ ಬರೋ ಥರ ಎರಡೂ ಕಡೆ ನಾನು ಫ್ರೈ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಈಗ ಅದಕ್ಕೆ ಪುದೀನನ ಹಾಕ್ತಾಯಿದ್ದೀನಿ. ನಾನು ಪುದೀನನ ಎರಡಕ್ಕೂ ಸಹ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎರಡಕ್ಕೂ ಸಹ ಹಾಕ್ತಾಯಿದ್ದೀನಿ. ಪುದೀನ ಸ್ವಲ್ಪ ಅದ್ರ ಜೊತೆ ಫ್ಲಫಿ ಥರ ಸ್ವಲ್ಪ ಸಾಫ್ಟ್ ಆದಾದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ತಿದ್ದೀನಿ. ಫ್ರೈಗಿಂತ ಸ್ವಲ್ಪ ಅನ್ನಕ್ಕೆ ಚೂರು ಜಾಸ್ತಿ ಹಾಕಿದೆ ನಾನು. ಹಾಗೆ ಅದ್ರ ನೀರಿರುತ್ತಲ್ಲ ಅದನ್ನು ಕಲಾಯಿಸ್ಕೊಂಡು ಎರಡಕ್ಕೂ ಸಹ ನಾನು ಉಯ್ತಾಯಿದ್ದೀನಿ. ಸೊ ಎಲ್ಲ ಒಂದು ಪ್ರಾಪರ್ ವೇನಲ್ಲಿ ಮಾಡಾದಮೇಲೆ ಅದನ್ನು ಒಂದು ರೌಂಡ್ ಕಲಿಸ್ಕೊಂಡಿದ್ದಾದಮೇಲೆ ಈಗ ಚಿಕನ್ನ ಹಾಕಿ. ಓಕೆ, ಸೊ ಎರಡಕ್ಕೂ ನಾನು ಸಪ್ರೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಚಿಕನ್ ಬಿರಿಯಾನಿ ಹಾಗೂ ಚಿಕನ್ ಫ್ರೈಗೆ ಪೀಸಸ್ನ ಸಪ್ರೇಟ್ ಮಾಡಿಟ್ಟಿದ್ದೆ. ಸೊ ಈಗ ಎರಡಕ್ಕೂ ಸಹ ನಾನು ಪೀಸಸ್ನ ಹಾಕ್ತಾಯಿದ್ದೀನಿ. ಈಗ ಒಂದು ಕಡೆ ಬಿರಿಯಾನಿಗೆ ಹಾಕಾಯಿತು, ಇವಾಗ ಫ್ರೈಗೆ ಹಾಕ್ತಾಯಿದ್ದೀನಿ. ಸೊ ಪೀಸಸ್ನ ನೀವು ಆದಷ್ಟು ಸಣ್ಣ ಓಡಿಸ್ಕೊಂಡು ಬನ್ನಿ, ಸೊ ದ್ಯಾಟ್ ಏನು ಮಸಾಲ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ, ಹೌದಲ್ವಾ? ಸೊ ಇವಾಗ ನಾನು ಒಂದು ರೌಂಡ್ ಕಳ್ಸ್ಕೊತಾ ಇದ್ದೀನಿ. ಅದೆಲ್ಲ ನೀಟಾಗಿ ನೋಡ್ತಾ ಇರ್ಬೋದು. ಈ ಪೀಸಸ್ನ ಹಾಕಿದ ನೆಕ್ಸ್ಟ್ ಮೂಮೆಂಟೇ ಉಪ್ಪು ಮತ್ತು ಅರಿಶಿಣದ ಪುಡಿ ನೀವು ಮ್ಯಾಂಡೇಟ್ರಿಯಾಗಿ ಹಾಕಬೇಕು. ಅದನ್ನು ಹಾಕೋದ್ರಿಂದ ಏನು ಚೇಂಜಸ್ ಗೊತ್ತಾ, ನೀವು ಯಾವಾಗ ಚಿಕನ್ನ ಈ ರೀತಿ ಹಿಂದೆನೇ ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಬೇಯಿಸ್ತೀರಾ, ಆವಾಗ ಉಪ್ಪು ಅಂಶ ಅನ್ನೋದು ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ. ನೀವು ನೋಡ್ಬೋದು, ತುಂಬ ಸಲ ನಾವು ಬಿರಿಯಾನಿ ಅಥವಾ ಏನೇ ಒಂದು ಫ್ರೈ ಮಾಡಿದ್ರು ಮಸಾಲೆ ಇರುತ್ತೆ ನಾರ್ಮಲಾಗಿ, ಉಪ್ಪು ಮಸಾಲ ಅನ್ನೋದು, ಬಟ್ ಪೀಸ್ ಒಳಗಡೆ ಅದು ಹಿಡ್ದಿರಲ್ಲ, ಸಪ್ಪೆ ಥರ ಏನೋ ಒಂಥರ ಚೆನ್ನಾಗಿರಲ್ಲ. ಸೊ ಆ ಸಪ್ಪೆತನ ಅನ್ನೋದು ಹೋಗಬೇಕು ಅಂತಂತ ಹೇಳಿದರೆ ಈ ರೀತಿ ಚಿಕನ್ ಹಾಕ್ಕೊಂಡಿದ್ದು ನೆಕ್ಸ್ಟ್ ಮೊಮೆಂಟೇ ನೀವು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಬಿಡಿ, ಆಯಿತಾ? ಈಗ ಹಾಕ್ಕೊಂಡು ನಾನು ಕಲ್ಸ್ಕೊಂಡಾದ್ಮೇಲೆ ನಾನು ಚಾಪ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೋನ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಟೊಮ್ಯಾಟೋನ ನೀವು ಫ್ರೈಗೆ ಕೂಡ ಹಾಕ್ಕೊಳ್ಳಿ. ಯಾಕೆ ಅಂತಂತ ಹೇಳಿದರೆ ನಮಗೆ ಗ್ರೇವಿ ಟೈಪ್ ನಮಗೆ ಬೇಕು ಗೊಜ್ಜು ಅನ್ನೋದಾದರೆ ಟೊಮ್ಯಾಟೋನ ಯೂಸ್ ಮಾಡಿ ಫ್ರೈಗೆ. ಗ್ರೇವಿ ಥರ ಬೇಡ, ನನಗೆ ಸ್ವಲ್ಪ ಗಟ್ಟಿಯಾಗಿರಲಿ ಅಂತಂತ ಹೇಳಿದರೆ ನೀವು ಟೊಮೆಟೊನ ಆಪ್ಷನಲ್ ಆಗಿ ಇಟ್ಕೋಬೋದು, ಹಾಕೋ ನೆಸೆಸಿಟಿ ಇರಲ್ಲ. ಈಗ ಅದಕ್ಕೆ ಚಿಕನ್ ಮಸಾಲ, ಧನಿಯಾ ಪುಡಿ ಎರಡಕ್ಕೂ ಸಹ ಹಾಕ್ತಾಯಿದ್ದೀನಿ. ನೋಡ್ಬೋದು ಎಷ್ಟೆಷ್ಟು ಸ್ಪೂನ್ಸ್ ಹಾಕ್ತಿದ್ದೀನಿ ನಾನು ಅಂತ. ಹಾಗೆ ಕಸ್ತೂರಿ ಮೆಥಿನೂ ಸಹ ಎರಡಕ್ಕೂ ಹಾಕ್ತಾಯಿದ್ದೀನಿ. ಕಸ್ತೂರಿ ಮೆಥಿ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಅನ್ನೋದು ಚೆನ್ನಾಗಿ ಬರುತ್ತೆ, ನಿಮ್ಮ ಫುಡ್ಡಿಗೆ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಈಗ ಒಂದು ರೌಂಡ್ ಕಲಿಸ್ಕೊತಾ ಇದ್ದೀನಿ ಎಲ್ಲ. ನೋಡಿ, ಈಗ ಚಿಕನ್ ಅನ್ನೋದು ಎಣ್ಣೆ ಬಿಟ್ಕೋತಾ ಇದೆ. ಸೊ ಕುದೀತಾ ಚಿಕನ್ನಲ್ಲೂ ಸಹ ಎಣ್ಣೆ ಬಿಟ್ಕೊಡುತ್ತೆ. ಓಕೆ, ಈಗ ಎರಡರಲ್ಲೂ ಸಹ ಬಿಟ್ಕೋತಾ ಇದೆ ಸ್ಲೋ ಆಗಿ. ಇವಾಗ ಅದನ್ನು ಕಲಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ ನೀಟಾಗಿ ಆಗೋ ಥರ ನೀಟಾಗಿ ಅದನ್ನು ಕಲಿಸ್ಕೊಂಡು ಒಂದು ಪ್ರಾಪರ್ ಕನ್ಸಿಸ್ಟೆನ್ಸಿಗೆ ಎರಡನ್ನೂ ತನ್ನಿ. ಸೊ ಆದಮೇಲೆ ನಾವು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ಳೋಣ. ಮೊಸರು ಹಾಕೋದ್ರಿಂದ ಎಲ್ಲವನ್ನು ಒಂದು ನ್ಯೂಟ್ರಲ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಹಾಗಾಗಿ ನಾನು ಮೊಸರು ಅನ್ನೋದು ಡಿಶಸಲ್ಲಿ ಯೂಸ್ ಮಾಡ್ತೀನಿ. ಎಷ್ಟು ಜನರಿಗೆ ಗೊತ್ತಿಲ್ಲ ನನಗೆ, ಯಾಕಂದರೆ ನಾನು ಕರೀಸಲ್ಲೆಲ್ಲ ಯೂಶ್ವಲಿ ಮೊಸರನ್ನ ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು ರೆಸ್ಟೋರೆಂಟ್ಸಲ್ಲೆಲ್ಲ ತುಂಬ ಯೂಸ್ ಮಾಡ್ತಾರೆ ಈ ಥರ ಮೊಸರನ್ನ, ನಿಮಗೆ ಕರೀಸ್ ಮೇಲೆ ಹಾಕ್ಕೊಡ್ತಾರೆ ಒಂಥರ ಡಿಸೈನಾಗಿ. ಸೊ ಅದು ಮೊಸರೆ, ಓಕೆನಾ? ಸೊ ಇವಾಗ ಕೊತ್ತಂಬರಿನೂ ಸಹ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ.
ಕೊತ್ತಂಬರಿನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ದೆ. ಇವಾಗ ಫ್ರೈ ಅನ್ನೋದು ಚೆನ್ನಾಗಿ ಕುದಿಬೇಕು. ಈಗ ನಮ್ಮ ರೈಸ್ ಕಡೆ ಬರೋಣ ಆಯಿತಾ. ರೈಸ್ನ ನೀಟಾಗಿ ವಾಶ್ ಮಾಡಿಟ್ಕೊಂಡೆ. ಆ್ಯಸ್ ಐ ಆಲ್ರೆಡಿ ಸೆಟ್, ನಿಮಗೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಅನ್ನೋದು ಬೇಕಾಗುತ್ತೆ. ನನಗೆ ಆಲ್ರೆಡಿ ಅಂದಾಜು ಇರೋದ್ರಿಂದ ನಾನು ಯೂಶ್ವಲಿ ಎಷ್ಟು ಬೇಕು ಅನ್ನೋದು ನನಗೆ ಒಂದು ಐಡಿಯಾ ಇದೆ, ಸೊ ಹಾಕ್ಕೋತಾ ಇದ್ದೀನಿ. ಸೊ ಮೊದಲು ಈ ಮಸಾಲೆಗೆ ಅಕ್ಕಿನ ನಾನು ಫಸ್ಟ್ ಪ್ರಿಫರ್ ಮಾಡ್ತೀನಿ. ಕೆಲವೊಂದು ಜನ ಫಸ್ಟ್ ನೀರು ಹಾಕ್ಬಿಟ್ಟು ನೀರು ಕುದ್ದಾದ್ಮೇಲೆ ಅಕ್ಕಿನ ಸಹ ಹಾಕೋರಿರ್ತಾರೆ. ನಿಮ್ಗೆ ಹೇಗೆ ಸುಲಭ ಆಗುತ್ತೋ ನೀವು ಆ ರೀತಿ ಮಾಡ್ಕೋಬೋದು ಆಯಿತಾ. ಈಗ ನಾನು ಅಕ್ಕಿನ ಹಾಕಿ ಆದಮೇಲೆ ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ ಆಯಿತಾ. ನೀರನ್ನ ಜಾಸ್ತಿ ಹಾಕ್ಬಿಟ್ರೆ ಮುದ್ದೆ ಆಗಿಬಿಡುತ್ತೆ, ಹಾಗೆ ಕಮ್ಮಿ ಹಾಕ್ಬಿಟ್ರೆ ಅನ್ನ ಬೇಯೋದಿಲ್ಲ. ಸೊ ಕರೆಕ್ಟ್ ಅಳತೆಯಲ್ಲಿ ನೀರು ಮತ್ತು ಅಕ್ಕಿ ಅನ್ನೋದನ್ನ ಹಾಕಲೇಬೇಕು. ನಾನು ನೀರನ್ನ ಎಲ್ಲ ಪ್ರಾಪರಾಗಿ ಹಾಕಾದ್ಮೇಲೆ 1 ವಿಸಿಲ್ ಬರೋ ಥರ ಅದನ್ನು ವಿಸಿಲ್ ಹಾಕಿದ್ದೆ. 1 ವಿಸಿಲ್ ಬಂದಾದ್ಮೇಲೆ ಅದನ್ನು ನಾವು ಆಫ್ ಮಾಡಿಬಿಡ್ಬೇಕು. ಹಾಗೆ ಫ್ರೈನ ಕೂಡ ತಿರುಗಿಸ್ಕೋತಾ ಇರಬೇಕು, ಇಲ್ಲ ಅಂದರೆ ತಲೆ ಹಿಡಿದ್ಬಿಡುತ್ತೆ ಆಯಿತಾ. ಇದು 1 ವಿಸಿಲ್ ಬರೋವರೆಗೂ ನಾವು ವೆಯ್ಟ್ ಮಾಡೋಣ. ಈಗ ಅದು 1 ವಿಸಿಲ್ ಬಂದಾದಮೇಲೆ ಸೈಡ್ಗೆ ಇಟ್ಕೊಂಡು, ಕಬಾಬು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, ಎಣ್ಣೆ ಕೂಡ ಕಾದಿದೆ, ನೀವು ನೋಡ್ಬೋದು ಕಲರ್ಫುಲ್ಲಾಗಿ ಕಬಾಬ್ನ ಇವಾಗ ಮಾಡೋವಂಥ ಟೈಮ್. ಸೊ ಕಬಾಬ್ನ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಿದೆ ಕಬಾಬು. ಈಗ ತುಂಬ ಎಣ್ಣೆ ಚೆನ್ನಾಗಿ ಕಾದಿತ್ತು, ಸೊ ಬೇಗ ಆಗೋಯ್ತು. ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಕಬಾಬು. ನಮ್ಮ ಅಷ್ಟು ರೆಸಿಪೀಸ್ ರೆಡಿ ಆಯಿತು. ಈಗ ಬಿರಿಯಾನಿನ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ. ನೋಡಿ ಮುದ್ದೆನೂ ಆಗಿಲ್ಲ, ಜಾಸ್ತಿ ಉದ್ರಿದ್ರೂ ಆಗಿಲ್ಲ, ಕರೆಕ್ಟಾಗಿ ಆಗಿದೆ. ಅನ್ನ ಅನ್ನೋದು ಅಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ನೀವು ಮನೇಲೇ ರೆಸ್ಟೋರೆಂಟ್ ಟೈಪಲ್ಲಿ ನೀವು ಬಿರಿಯಾನಿನ ಪ್ರಿಪೇರ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಟೇಸ್ಟ್ಫುಲ್ಲಾಗಿ ಸಹ ಇರುತ್ತೆ. 3 ಇಂಗ್ರೀಡಿಯೆಂಟ್ಸ್ ಸಹ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದೆ. ಹಾಗೆ ನಿಮಗೆ ಒಂದು ಇವತ್ತಿನ ನುಡಿಮುತ್ತು ಹೇಳಬೇಕು. ಅ ಫ್ರೆಂಡ್ ಇನ್ ನೀಡ್ ಇಸ್ ಅ ಫ್ರೆಂಡ್ ಇನ್ ಡೀಡ್ ಅಂತ ಹೇಳ್ತೀವಿ ನಾವು. ಅಂದರೆ ಕಷ್ಟಕ್ಕಾಗುವಂಥ ಸ್ನೇಹ ಯಾವತ್ತಿದ್ರೂ ಶಾಶ್ವತ. ನಮಗೆ ನಾವು ಮಾಡುವಂಥ ಸ್ನೇಹ, ನಮ್ಮ ಜೊತೆಲಿರುವಂಥ ಸಂಗಡಿಗರು ನಮ್ಮನ್ನು ಡಿಫೈನ್ ಮಾಡುತ್ತೆ. ಅಂದರೆ ನಾವು ಒಳ್ಳೆಯವ್ರ ಜೊತೆ ಇದ್ದರೆ ನಾವು ಒಳ್ಳೆಯವರಾಗ್ತೀವಿ. ಅದೇ ಕೆಟ್ಟವ್ರ ಸಹವಾಸನ ನಾವು ಮಾಡಿದ್ರೆ ನಾವು ಸಹ ಕೆಟ್ಟವರಾಗ್ತೀವಿ. ನಾನು ಹೇಳೋದು ಇಷ್ಟೇ, ನೀವು ಯಾರ ಸ್ನೇಹ ಮಾಡಿದ್ರೂ ಸಹ ಅದು ಕಷ್ಟಕ್ಕೆ ಆಗುವಂಥ ಸ್ನೇಹ ಆಗಿರಬೇಕು. ಹಾಗೆ ನಿಮ್ಮ ಬೆಳವಣಿಗೆಗೆ ಅವರು ಸಹಾಯ ನೀಡುವಂಥ ಒಬ್ಬ ವ್ಯಕ್ತಿ ಆಗಿರಬೇಕು. ನಿಮ್ಮ ಬೆಳವಣಿಗೆನ ನೋಡಿ ಅವರು ಮುಂದೆ ಚೆನ್ನಾಗಿದ್ದು ಹಿಂದೆ ನಿಮ್ಮ ಬಗ್ಗೆನೇ ಮಾತಾಡುವಂಥ ಜನರಾಗಿರಬಾರ್ದು. ಹಿಂದೆ ಮುಂದೆ ನಿಮ್ಮ ಆ್ಯಬ್ಸೆನ್ಸಲ್ಲೂ ಕೂಡ ನಿಮ್ಮ ಪ್ರೊಟೆಕ್ಟ್ ಮಾಡುವಂಥ ಫ್ರೆಂಡ್ ನಿಮಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಈ ರೀತಿಯಾಗಿ ನೀವು ಒಳ್ಳೆಯವರ ಸ್ನೇಹವನ್ನು ಮಾಡಿ ಚೆನ್ನಾಗಿ ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.